ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅಥಣಿ ಚಾನಲನ್ನು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರಕ್ಕೆ ಅಥವಾ ರೆಸಿಡೆನ್ಸ್ ಸರ್ಟಿಫಿಕೇಟ್ಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು. ನೀವು ಏನಪ್ಪ ಅಂತಂದರೆ ಮನೆಯಿಂದಲೇ ಅರ್ಜಿಯನ್ನು ಸಲ್ಲಿಸಬಹುದು. ಅದಕ್ಕೆ ಏನಪ್ಪ ಅಂತಂದರೆ ನಿಮಗೆ ಅರ್ಜಿ ಸಲ್ಲಿಸಿದಂಥ ಒಂದು 14 ದಿನಗಳಲ್ಲಿ ನೀವು ಏನಪ್ಪ ಅಂತಂದರೆ ಈ ಒಂದು ಪ್ರಮಾಣ ಪತ್ರವನ್ನು ಪಡೆಯಬಹುದು. ಅದು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ನೀವು ಸರ್ಚ್ ಬಾರಲ್ಲಿ ಏನಪ್ಪ ಅಂತಂದರೆ ನಾಡ ಕಚೇರಿ ಅಂತೇಳಿ ಸರ್ಚ್ ಮಾಡಬೇಕಾಗತ್ತೆ. ಸರ್ಚ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ಲಾಗಿನ್ ಪಬ್ಲಿಕ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಮಾಡಿದಾದ್ಮೇಲೆ ನಿಮಗೆ ಇಲ್ಲಿ ಒಂದು ಮೊಬೈಲ್ ನಂಬರ್ನ ಹಾಕಿಬಿಟ್ಟು OTP ತೊಗೊಂಡ್ಬಿಟ್ಟು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿಬಿಟ್ಟು OTP ತೊಗೊಂಡ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ ಮೊದಲು. ಓಕೆ, ನೋಡ್ತಾ ಇರ್ಬೋದು ನಾವಿಲ್ಲಿ ಲಾಗಿನ್ ಮಾಡಾಯಿತು. ಇಲ್ಲಿ 3 ಡೇಟಾಸ್ ಕಾಣಿಸುತ್ತೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದಾದ್ಮೇಲೆ ಇಲ್ಲಿ ಹೊಸ ವಿನಂತಿ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದಾದ್ಮೇಲೆ ಇಲ್ಲಿ ಕೆಳಗೆ ನೋಡ್ತಾ ಇರ್ಬೋದು ನಾವು ಇಲ್ಲಿ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ ಅಂತೇಳಿ ಬಂದಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದಾದ್ಮೇಲೆ ಇಲ್ಲಿ ವಾಸಸ್ಥಳ ಪ್ರಮಾಣ ಪತ್ರ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಿಮಗೆ 14 ದಿನಗಳ ಒಳಗೆ ಏನಪ್ಪ ಅಂತಂದರೆ ರೆಡಿಯಾಗಿ ಬರುತ್ತೆ. ಇಲ್ಲಿ ಸೇವಾ ಶುಲ್ಕ ಬಂದುಬಿಟ್ಟು 40 ರೂಪಾಯಿ ನಿಮಗೆ ಚಾರ್ಜಸ್ ಕಟ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮಗೆ ಬೇಕಾಗುವಂಥ ಮೊದಲ ದಾಖಲಾತಿಗಳು ನೋಡೋದಾದರೆ ಇದರಲ್ಲಿ ರೇಷನ್ ಕಾರ್ಡ್ ಬೇಕಾಗುತ್ತೆ. ಒಂದು ರೇಷನ್ ಕಾರ್ಡ್ ಇರಲಿಲ್ಲ ಅಂದರೆ ಆಧಾರ್ ಕಾರ್ಡ್ ಮೇಲೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ ಎಪಿಕ್ ಅಂದರೆ ನಿಮ್ಮ ಹತ್ರ ವೋಟರ್ ID ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಗುರುತಿನ ಚೀಟಿ ಮತ್ತು ವಿಳಾಸದ ಪುರಾವೆಗಾಗಿ ಆಧಾರ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಯಾಕಂದರೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರಕ್ಕೆ ಅರ್ಜಿಗಳನ್ನ ಸಲ್ಲಿಸ್ಬೋದು. ಇಲ್ಲಿ ಮುಂದುವರಿಸಿ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದಾದ್ಮೇಲೆ ನೀವು ಇಲ್ಲಿ ಕೇಳ್ತಾ ಇದ್ದಾರೆ ನೋಡ್ಬೋದು, ಇಲ್ಲಿ ನೀವು ಪಡಿತರ ಚೀಟಿ ಹೊಂದಿದ್ದೀರಾ ಅಂತ ಕೇಳಿದರೆ ಅಥವಾ ಇತ್ತು ಅಂದರೆ ಹೌದು ಅಂತ ಕೊಡಿ, ಇಲ್ಲ ಅಂತಂದರೆ ಇಲ್ಲ ಅಂತ ಕೊಡಬೇಕಾಗುತ್ತೆ. ಇಲ್ಲ ಅಂತ ಕೊಟ್ಟರೆ ಇಲ್ಲಿ ನೀವು ಆಧಾರ್ ಕಾರ್ಡನ್ನು ಅಥೆಂಟಿಕೇಟ್ ಮಾಡಿಬಿಟ್ಟು ಅರ್ಜಿಗಳನ್ನ ಸಲ್ಲಿಸ್ಬೋದು. ಇವಾಗ ನಮ್ಮ ಹತ್ರ ರೇಷನ್ ಕಾರ್ಡ್ ಇರೋದ್ರಿಂದ ನಾನು ಹೌದು ಅಂತ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ನಿಮ್ಮ ಒಂದು ರೇಷನ್ ಕಾರ್ಡ್ ಸಂಖ್ಯೆನ ಇಲ್ಲಿ ಹಾಕೋದಕ್ಕೆ ಕೇಳ್ತಾರೆ. ಅರ್ಜಿದಾರನ ಆಯ್ಕೆ ಮಾಡಿ ಅಂತಿದೆ ನೋಡಿ, ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಇರುವಂಥ ಒಂದು ಹೆಸರನ್ನು ತೋರಿಸುತ್ತೆ. ಅಲ್ಲಿ ಯಾರದ್ದು ಬೇಕಾಗುತ್ತೆ ಆ ಒಂದು ಹೆಸರನ್ನು ಇಲ್ಲಿ ಹಾಕಿಬಿಟ್ಟು ನೀವು ಮುಂದುವರಿಸಿ ಅಂತೇಳಿ ಕೊಡಬೇಕಾಗುತ್ತೆ. ಅದು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಅರ್ಜಿದಾರನ ಒಂದು ಆಯ್ಕೆ ಮಾಡಿದ್ವಿ. ಇಲ್ಲಿ ಶೋ ದಿಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈಗ ಮಾಡಿದಾದ್ಮೇಲೆ ನಿಮಗೆ ಇಲ್ಲಿ ಒಂದು ಅಪ್ಲಿಕೇಶನ್ ಫಾರಮ್ ಓಪನ್ ಆಗುತ್ತೆ. ಓಕೆನಾ, ಅರ್ಜಿ ಸಲ್ಲಿಸುವಂಥ ಒಂದು ಅಪ್ಲಿಕೇಶನ್ ಫಾರಮ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಒಂದು ಜಿಲ್ಲೆ, ಆಮೇಲೆ ತಾಲೂಕು, ಆಮೇಲೆ ನೀವು ಗ್ರಾಮೀಣ ಅಥವಾ ನಗರ ಪ್ರದೇಶನ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಹೋಬಳಿನ ಆಯ್ಕೆ ಮಾಡ್ಕೋಬೇಕು. ನಿಮ್ಮ ಒಂದು ಗ್ರಾಮ ಅಂದರೆ ನಿಮ್ಮ ಒಂದು ವಿಲೇಜನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅರ್ಜಿದಾರ ಹೆಸರು, ತಂದೆ ಹೆಸರು ಅಥವಾ ತಾಯಿ ಹೆಸರು ಅಥವಾ ಗಂಡನ ಹೆಸರನ್ನ ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ತಾಯಿ ಹೆಸರನ್ನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ವಿಳಾಸವನ್ನು ಹಾಕಬೇಕಾಗುತ್ತೆ. ಓಕೆನಾ, ನೆಕ್ಸ್ಟ್ ನಿಮ್ಮ ಒಂದು ಊರಿನ ಪಿನ್ ಕೋಡ್ ಹಾಕಬೇಕು. ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ತೊಗೊಂಡ್ಬಿಟ್ಟು ಇಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ಆಮೇಲೆ ಮೇಲ್ ID ಕೂಡ ಹಾಕಿಬಿಟ್ಟು ಇಲ್ಲಿ OTP ಕಳಿಸಿ ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಪ್ರಮಾಣ ಪತ್ರವನ್ನು ಡಿಜಿಲಾಕರ್ಗೆ ತಳ್ಳಲು ನೀವು ಬಯಸುವಿರಾ ಅಂತ ಕೇಳ್ತಾ ಇದೆ. ಹೌದು ಅಂತಂದರೆ ಎಸ್ ಅಂದರೆ ಎಸ್ ಕೊಡಿ, ಇಲ್ಲ ಅಂತಾರೆ ನೋ ಅಂತೇಳಿ ಕೊಡಬೇಕಾಗುತ್ತೆ. ಪ್ರಮಾಣ ಪತ್ರ ವಿತರಣಾ ವಿಧಾನ ಅಂತ ನೋಡಿ ಇಲ್ಲಿ N% ಅಂತೇಳಿ ಇರುತ್ತೆ. ಓಕೆನಾ, ಇವಾಗ ಒಂದೊಂದಾಗಿ ಫಿಲಪ್ ಮಾಡ್ತಾ ಹೋಗೋಣ. ಓಕೆ, ನೋಡ್ತಾ ಇರ್ಬೋದು ನಾವಿಲ್ಲಿ OTPನ ಹಾಕಿಬಿಟ್ಟು ಪರಿಶೀಲಿಸಿ ನೋಡ್ತಾ ಇರ್ಬೋದು ನಾವಿಲ್ಲಿ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂತು. ನೆಕ್ಸ್ಟ್ ಇಲ್ಲಿ ಮುಂದಿನದು ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಫಿಲಪ್ ಮಾಡಿದ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಯಿತು. ಇಲ್ಲಿ ನೀವು ಎಷ್ಟು ವರ್ಷಗಳಿಂದ ವಿಳಾಸದಲ್ಲಿ ವಾಸಿಸ್ತಿದ್ದೀರಾ ಅಂತ ಕೇಳಿದರೆ ನೀವು ಎಷ್ಟು ವರ್ಷದಿಂದ ಈ ಒಂದು ಊರಿನಲ್ಲಿ ವಾಸ ಮಾಡ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ವರ್ಷ ಮತ್ತು ತಿಂಗಳನ್ನ ಇಲ್ಲಿ ಹಾಕಬೇಕಾಗತ್ತೆ. ವರ್ಷ ಮತ್ತು ತಿಂಗಳು ಹಾಕಾಯಿತು. ಇಲ್ಲಿ ಮುಂದಿನದು ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದಾದ್ಮೇಲೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಒಂದು ರೇಷನ್ ಕಾರ್ಡು, ಆಮೇಲೆ ವೋಟರ್ ID, ಆಮೇಲೆ ಪಾಸ್ಪೋರ್ಟ್ ಇದ್ದವರಿಗೆ ಅಂದರೆ ನಗರ ಪ್ರದೇಶದವರಿಗೆ, ಇದು ಬಾಡಿಗೆದಾರರು ಕೂಡ ಇದು ನಗರ ಪ್ರದೇಶದಲ್ಲಿ ಇದ್ದಂಥವರಿಗೆ. ನೆಕ್ಸ್ಟ್ ಗುರುತಿನ ಚೀಟಿ ಮತ್ತು ವಿಳಾಸದ ಪುರಾವೆ, ಇಲ್ಲಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆನಾ, ಇಷ್ಟು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆನಾ, ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ ಇವಾಗ ಫೈಲ್ಗಳನ್ನ ಅಪ್ಲೋಡ್ ಮಾಡಿದ್ದೀವಿ ಡಾಕ್ಯುಮೆಂಟ್ಸನ್ನು. ಇಲ್ಲಿ ಫೈಲ್ ಅಪ್ಲೋಡೆಡ್ ಅಂತೇಳಿ ಬಂದಿರಬೇಕು. ಓಕೆನಾ, ಈ ರೀತಿ ಗ್ರೀನ್ ಕಲರಲ್ಲಿ ಫೈಲ್ ಅಪ್ಲೋಡೆಡ್ ಬಂದಿತ್ತು ಅಂತಂದರೆ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗಿರುತ್ತೆ ಡಾಕ್ಯುಮೆಂಟ್ಸು.
ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಸಲ್ಲಿಸಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇವಾಗ ನೋಡ್ತಾ ಇರ್ಬೋದು ನಮ್ಮ ಒಂದು RD ನಂಬರ್ ಕ್ರಿಯೇಟ್ ಆಗಿ ಬರುತ್ತೆ. GST ನಂಬರ್ನ ಇದನ್ನು ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಓಕೆನಾ, ಮಾಡಿದ್ಮೇಲೆ ಓಕೆ ಅಂತೇಳಿ ಕೊಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಸೈಗೆ ಮುಂದುವರಿಸಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಈ ಸೈನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು OTP ತೊಗೊಂಡ್ಬಿಟ್ಟು ಗೆಟ್ OTP ಹಾಕಿಬಿಟ್ಟು ಇಲ್ಲಿ ಏನಪ್ಪ ಅಂತಾರೆ ನೀವು KYCನ ಡಾಕ್ಯುಮೆಂಟ್ಸನ್ನು ಏನಪ್ಪ ಅಂತಾರೆ ಇಲ್ಲಿ ಈ ಸೈನ್ ಮಾಡ್ಕೋಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿದಾದ್ಮೇಲೆ ಇಲ್ಲಿ ಗೆಟ್ OTP ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ, OTPನ ಹಾಕಾಯಿತು. ನೆಕ್ಸ್ಟ್ ಏನಪ್ಪ ಅಂದರೆ ಚೆಕ್ ಬಾಕ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತೇಳಿ ಒಂದು ಆಪ್ಷನ್ಸ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿತ್ತು. ಓಕೆನಾ, ಇವಾಗ ನಮ್ಮ ಒಂದು ಅಪ್ಲಿಕೇಶನ್ ಏನಪ್ಪ ಅಂತಂದರೆ ಈ ಸೈನ್ ಸಕ್ಸಸ್ಫುಲ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂದರೆ ಹಣ ಪಾವತಿಯನ್ನು ಮಾಡಬೇಕಾಗುತ್ತೆ. ಓಕೆನಾ, ಇಲ್ಲಿ 40 ರೂಪಾಯಿ ಚಾರ್ಜಸ್ ಇರುತ್ತೆ. ಆ 40 ರೂಪಾಯಿನ ಇಲ್ಲಿ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಹಣ ಪಾವತಿಸಲು ಮುಂದುವರಿಯಿರಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದಾದ್ಮೇಲೆ ನೋಡ್ತಾ ಇರ್ಬೋದು ನಮ್ಮ ಒಂದು ಸ್ವೀಕೃತ ಸಂಖ್ಯೆ ಬಂದಿರುವಂಥದ್ದು. ಇಲ್ಲಿ 40 ರೂಪಾಯಿ ಚಾರ್ಜಸ್ ಮಾಡಬೇಕಾಗತ್ತೆ. ಒಂದು ಬಾರಿ ಈ ಒಂದು ಎಲ್ಲನೂ ಸರಿಯಾಗಿ ಓದ್ಕೊಳ್ಳಿ ನಿಯಮ ಮತ್ತು ಷರತ್ತುಗಳನ್ನ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಚೆಕ್ ಬಾಕ್ಸನ್ನು ಮಾಡ್ಕೋಬೇಕಾಗುತ್ತೆ. ಮಾಡಿಬಿಟ್ಟು ಇಲ್ಲಿ ಫೋನ್ಪೇ ಅಂತ ನೋಡಿ ಫೋನ್ಪೇ ಮೂಲಕ ಆದರೂ ನೀವು ಪೇ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ SBI ಅಕೌಂಟ್ ಇದ್ದರೆ ಅದರಿಂದ ಕೂಡ ನೀವು ಪೇ ಮಾಡ್ಬೋದು. ನಾನು ಫೋನ್ಪೇ ಮೂಲಕ ಪೇ ಮಾಡ್ತಾಯಿದ್ದೀನಿ. ಓಕೆ, ಫೋನ್ಪೇ ಮೂಲಕ ಇಲ್ಲಿ ಪೇ ಮಾಡುವಾಗ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಪಾವತಿಯನ್ನು ಪ್ರಾರಂಭಿಸಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆನಾ, ಮಾಡಿದಾದ್ಮೇಲೆ ಇಲ್ಲಿ ಪೇಮೆಂಟ್ ಅಮೌಂಟ್ ಸೆಂಟ್ ಪ್ಲೀಸ್ ಚೆಕ್ ಯುವರ್ ಫೋನ್ಪೇ. ಓಕೆನಾ, ಆಟೋಮೆಟಿಕ್ಕಾಗಿ ನಮ್ಮ ಫೋನ್ಪೇಗೆ ಒಂದು ಇಲ್ಲಿ ಬಂದಿರುತ್ತೆ ನೋಟಿಫಿಕೇಷನ್. ಇಲ್ಲಿ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಓಕೆ, ಆಲ್ರೆಡಿ ನಮಗೆ ಇಲ್ಲಿ ಫೋನ್ಪೇಗೆ 40 ರೂಪಾಯಿ ಪೇ ಮಾಡಿ ಅಂತೇಳಿ ಒಂದು ನೋಟಿಫಿಕೇಷನ್ ಬಂದಿರುತ್ತೆ. ಪೇ ಮಾಡಿದಾದ್ಮೇಲೆ ಓಕೆ ಅಮೌಂಟನ್ನು ಪೇ ಮಾಡಾದ್ಮೇಲೆ ಇಲ್ಲಿ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಪೇಮೆಂಟ್ ಸಕ್ಸಸ್ ಅಂತೇಳಿ ಬಂತು. ಓಕೆ ಕೊಡಿ, ಇಲ್ಲಿ ನೋಡ್ತಾ ಇರ್ಬೋದು ಗ್ರೀನ್ ಕಲರಲ್ಲಿ ಪೇಮೆಂಟ್ ಸಕ್ಸಸ್ ಅಂತೇಳಿ ಬಂತು ನೋಡ್ಬೋದು. ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂತಾರೆ ಇಲ್ಲಿ ಮುಂದುವರಿಸಿ ಅಂತ ನೋಡಿ ನೋಡ್ತಾ ಇರ್ಬೋದು 40 ರೂಪಾಯಿ ಚಾರ್ಜಸ್ ಪೇಮೆಂಟ್ ಸಕ್ಸಸ್ಫುಲ್ ಅಂತೇಳಿ ಬಂದಿದೆ ನೋಡ್ತಾ ಇರ್ಬೋದು. ಓಕೆ, ನೋಡ್ತಾ ಇರ್ಬೋದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಲು ಕ್ಲಿಕ್ ಮಾಡಿ ಅಂತ ನೋಡಿ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಅಪ್ಲಿಕೇಶನ್ನ. ನಿಮ್ಮ ಒಂದು ರಸೀದಿಯನ್ನು ಕೂಡ ಇಲ್ಲಿ ಏನಪ್ಪ ಅಂತಾರೆ ಪ್ರಿಂಟ್ಔಟನ್ನು ತಗೋಬೋದು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಒಂದು ರಿಸಿಪ್ಟೇಷನ್ ಬಂದಿದೆ ನೋಡ್ಬೋದು. ಇಲ್ಲಿ ರೆಸಿಡೆನ್ಸ್ ಒಂದು ಸರ್ಟಿಫಿಕೇಟ್ನ ಒಂದು ತಮಗೆ ಏನಪ್ಪ ಅಂತಂದರೆ 14 ದಿನದಲ್ಲಿ ನಿಮಗೆ ಈ ಒಂದು ದೃಢೀಕರಣ ಪತ್ರ ಲಭ್ಯವಾಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ನಾವು ಪಾವತಿ ಮಾಡಿದಂಥ ಒಂದು ರಿಸಿಪ್ಟ್ ಕೂಡ ಬಂದಿದೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ನೀವು ಏನಪ್ಪ ಅಂತಂದರೆ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಹಾಗೆಯೇ ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಮಾಹಿತಿಯಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ. ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಮಾಹಿತಿಗಳನ್ನ ಪಡೆದುಕೊಳ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.